ನೀವು ಈ ಕ್ಷಣ ಈ ವಿಡಿಯೋ ನೋಡುತ್ತಿರುವುದೇ ಯಾದೃಚ್ಛಿಕವಲ್ಲ, ಇದು ದೈವಿಕವಾಗಿ ನಿಗದಿಯಾದ ಒಂದು ಕ್ಷಣ. ನಿಮ್ಮ ಜೀವನದಲ್ಲಿ ಉತ್ತರಿಸದೇ ಉಳಿದ ಪ್ರಶ್ನೆಗಳು, ಹೃದಯದೊಳಗೆ ಮೌನವಾಗಿ ಅತ್ತ ನೋವುಗಳು, ಯಾರಿಗೂ ಹೇಳಲಾಗದ ಬೇದನೆಗಳು, ನನ್ನ ಜೀವನ ಇಂತಾಗಿಬಿಟ್ಟಿತೇ ಎಂಬ ಆಂತರಿಕ ಕೂಗು, ಇವೆಲ್ಲಕ್ಕೂ ಇಂದು ಒಂದು ಅರ್ಥ ಸಿಗಲಿದೆ. ನೀವು ಮೇಷರಾಶಿಯವರು. ಬೆಂಕಿಯಂತೆ ಉರಿಯುವ ಆತ್ಮಶಕ್ತಿ, ಮುಂದೆ ಸಾಗಲೇಬೇಕೆಂಬ ಛಲ. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಆ ಛಲಕ್ಕೂ ಮಿತಿ ಬಂದಂತಾಯಿತು. ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಆತ್ಮಕ್ಕೆ ನೇರವಾಗಿ ತಲುಪುತ್ತದೆ. ಕೊನೆಯವರೆಗೂ ಕೇಳಿ, ಏಕೆಂದರೆ ಮುಂದಿನ ಭಾಗ ಬಹಳ ಮುಖ್ಯ. ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಜೀವನದ ದೈವಿಕ ಸಂದೇಶ. ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ದಿನವಲ್ಲ, ಅದು ಕಾಲಚಕ್ರದ ಮಹತ್ವದ ತಿರುವು. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣವೇ ಉತ್ತರಾಯಣ ಆರಂಭವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಉತ್ತರಾಯಣವನ್ನು ದೇವತೆಗಳ ದಿನ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಸೂರ್ಯನ ಕಿರಣಗಳಲ್ಲಿ ವಿಶೇಷ ದೈವಿಕ ಶಕ್ತಿ ಇರುತ್ತದೆ. ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಂತೆ ಸೂರ್ಯನೇ ನಾರಾಯಣನ ದೃಶ್ಯರೂಪ. ಈ ಕಾಲದಲ್ಲಿ ಮಾಡಿದ ಸಣ್ಣ ಪುಣ್ಯವೂ ಮಹತ್ತರ ಫಲ ನೀಡುತ್ತದೆ. ಸಂಕ್ರಾಂತಿಯಂದು ಮಾಡಿದ ದಾನ, ಜಪ, ಧ್ಯಾನ, ಸೂರ್ಯನಿಗೆ ಅರ್ಘ್ಯ ಇವೆಲ್ಲವೂ ಜೀವನದಲ್ಲಿ ಅಜ್ಞಾತವಾಗಿ ಅಡ್ಡಿಯಾಗಿದ್ದ ಕರ್ಮಬಂಧಗಳನ್ನು ಸಡಿಲಗೊಳಿಸುವ ಶಕ್ತಿ ಹೊಂದಿವೆ. ಇದು ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ, ಶೀತದಿಂದ ಉಷ್ಣಕ್ಕೆ, ನಿಶ್ಚಲತೆಯಿಂದ ಚೈತನ್ಯಕ್ಕೆ ಸಾಗುವ ದೈವಿಕ ಕ್ರಮ. ಈ ಮಕರ ಸಂಕ್ರಾಂತಿ ಮೇಷರಾಶಿಯವರಿಗೆ ವಿಶೇಷವಾಗಿರುವುದೇಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಮಂಗಳ. ಮಂಗಳ ಶಕ್ತಿ ಎಂದರೆ ಕ್ರಿಯಾಶೀಲತೆ, ಧೈರ್ಯ, ನಿರ್ಧಾರ. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಈ ಮಂಗಳ ಶಕ್ತಿ ಒಳಗೆ ಇದ್ದರೂ ಹೊರಗೆ ವ್ಯಕ್ತವಾಗಲಿಲ್ಲ. ನೀವು ಎಷ್ಟೋ ಪ್ರಯತ್ನ ಮಾಡಿದರೂ ಫಲ ಕೈ ಸೇರಲಿಲ್ಲ. ಕೆಲಸದಲ್ಲಿ ನಿಮ್ಮ ಶ್ರಮವನ್ನು ಗಮನಿಸದೇ ಹೋದರು. ಕೆಲವರಿಗೆ ಉದ್ಯೋಗದಲ್ಲಿ ಅನ್ಯಾಯ, ಕೆಲವರಿಗೆ ನಿರುದ್ಯೋಗದ ಭಯ, ಕೆಲವರಿಗೆ ಹಣಕಾಸಿನ ಒತ್ತಡ, ಮತ್ತೊಮ್ಮೆ ಕುಟುಂಬದ ಜವಾಬ್ದಾರಿಗಳ ಭಾರ. ನೀವು ಹೊರಗೆ ಬಲವಾಗಿರುವಂತೆ ಕಾಣಿಸಿದರೂ ಒಳಗೆ ಎಷ್ಟೋ ಬಾರಿ ಒಂಟಿಯಾಗಿ ಅತ್ತಿದ್ದೀರಿ. ನಾನು ಎಲ್ಲರಿಗಾಗಿ ನಿಂತಿದ್ದೇನೆ, ಆದರೆ ನನ್ನಿಗಾಗಿ ಯಾರು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಬಾರಿ ಮೂಡಿದೆ. ಸಹನೆ ನಿಮ್ಮ ಶಕ್ತಿಯಾಗಿತ್ತು, ಆದರೆ ಅದೇ ಸಹನೆ ಕೆಲವೊಮ್ಮೆ ನಿಮ್ಮನ್ನು ಸುಸ್ತಾಗಿಸಿದೆ. ಕಳೆದ ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ತಡೆದಂತೆ ಕಂಡ ಘಟನೆಗಳು ಯಾದೃಚ್ಛಿಕವಲ್ಲ, ಅದು ನಿಮ್ಮ ಆತ್ಮವನ್ನು ಬಲಪಡಿಸಲು ಬಂದ ಪರೀಕ್ಷೆಗಳು. ನೀವು ಕಳೆದುಕೊಂಡಂತೆ ಭಾಸವಾದ ಅವಕಾಶಗಳು, ಮುರಿದ ಸಂಬಂಧಗಳು, ನಂಬಿಕೆಯ ಮೇಲೆ ಬಿದ್ದ ಪೆಟ್ಟುಗಳು, ಇವೆಲ್ಲವೂ ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಎಚ್ಚರಿಸಲು ಬಂದ ಪಾಠಗಳು. ನೀವು ಎಷ್ಟೋ ಬಾರಿ ದೇವರನ್ನು ಕೇಳಿದ್ದೀರಿ, ನನ್ನ ತಪ್ಪೇನು ಎಂದು. ಉತ್ತರ ಸಿಗದ ಮೌನ ನಿಮ್ಮನ್ನು ಇನ್ನಷ್ಟು ನೋಯಿಸಿದೆ. ಆದರೆ ನೆನಪಿಡಿ, ಮೌನವೂ ಒಂದು ಉತ್ತರವೇ. ಆ ಮೌನದ ಹಿಂದೆ ನಿಮ್ಮ ಜೀವನದ ಹೊಸ ಅಧ್ಯಾಯ ಬರೆಯಲಾಗುತ್ತಿತ್ತು. ಮಕರ ಸಂಕ್ರಾಂತಿಯ ನಂತರ ಈ ಸ್ಥಿತಿ ನಿಧಾನವಾಗಿ ಆದರೆ ದೃಢವಾಗಿ ಬದಲಾಗುತ್ತದೆ. ಸೂರ್ಯನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಚಲನೆ ಆರಂಭವಾಗುತ್ತದೆ. ಉದ್ಯೋಗ ಮತ್ತು ವೃತ್ತಿಯ ವಿಷಯದಲ್ಲಿ ನೀವು ನಿಂತಿದ್ದ ಸ್ಥಳದಿಂದ ಮುಂದೆ ಸಾಗುವ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಕೆಲವರಿಗೆ ಹೊಸ ಕೆಲಸದ ಕರೆ ಬರುತ್ತದೆ, ಕೆಲವರಿಗೆ ಈಗಿರುವ ಕೆಲಸದಲ್ಲೇ ಗೌರವ, ಜವಾಬ್ದಾರಿ ಹೆಚ್ಚಾಗುತ್ತದೆ. ನೀವು ಮಾಡಿದ ಶ್ರಮಕ್ಕೆ ಗುರುತಿನ ಬೆಳಕು ಬೀಳುತ್ತದೆ. ಮೊದಲಿಗೆ ಸಣ್ಣ ಬದಲಾವಣೆಯಂತೆ ಕಾಣಬಹುದು, ಆದರೆ ಅದೇ ಮುಂದಿನ ದೊಡ್ಡ ಪರಿವರ್ತನೆಯ ಬೀಜ. ಇಲ್ಲಿ ಒಂದು ವಿಷಯ ಬಹಳ ಮುಖ್ಯ, ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಅವಕಾಶಗಳನ್ನು ನೀವು ಹೇಗೆ ಸ್ವೀಕರಿಸುತ್ತೀರೋ ಅದೇ ನಿಮ್ಮ ಭವಿಷ್ಯ ನಿರ್ಧರಿಸುತ್ತದೆ. ಹಣಕಾಸಿನ ಸ್ಥಿತಿಯಲ್ಲಿ ಕಳೆದ ದಿನಗಳ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಕೈಯಲ್ಲಿ ಹಣ ಉಳಿಯದ ಸ್ಥಿತಿ, ಸಾಲದ ಚಿಂತೆ, ಅನಿರೀಕ್ಷಿತ ಖರ್ಚು ಇವುಗಳಿಂದ ಸ್ವಲ್ಪ ಉಸಿರಾಟ ಸಿಗುತ್ತದೆ. ದೊಡ್ಡ ಸಂಪತ್ತು ಒಮ್ಮೆಲೆ ಬರದಿದ್ದರೂ ಸ್ಥಿರತೆ ಬರುತ್ತದೆ. ಹಣದ ಹರಿವು ನಿಧಾನವಾಗಿ ಸರಾಗವಾಗುತ್ತದೆ. ನೀವು ಮಾಡಿದ ದಾನ, ನೀವು ಇಟ್ಟುಕೊಂಡ ನೈತಿಕತೆ, ಯಾರಿಗೂ ತಿಳಿಯದೆ ಮಾಡಿದ ಸಹಾಯ ಇವೆಲ್ಲವೂ ಈ ಸಮಯದಲ್ಲಿ ನಿಮಗೆ ಮರಳಿ ಬರುತ್ತವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ, ಅತಿಯಾದ ಆತುರದಲ್ಲಿ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಬೇಡಿ. ಅತಿಯಾದ ನಂಬಿಕೆ ಕೆಲವೊಮ್ಮೆ ನಷ್ಟಕ್ಕೆ ಕಾರಣವಾಗಬಹುದು. ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾದ ಬದಲಾವಣೆಗಳು ನಡೆಯುತ್ತವೆ. ಮನೆ ಮಂದಿಯೊಂದಿಗೆ ಉಂಟಾಗಿದ್ದ ಅಂತರ ನಿಧಾನವಾಗಿ ಕರಗುತ್ತದೆ.
ನಿಮ್ಮನ್ನು ಅರ್ಥಮಾಡಿಕೊಳ್ಳದವರು ನಿಮ್ಮ ಮೌನದ ಹಿಂದಿನ ನೋವನ್ನು ಕಾಣಲು ಆರಂಭಿಸುತ್ತಾರೆ. ಕೆಲವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ, ಸಂತಸದ ಕ್ಷಣಗಳು ಬರುತ್ತವೆ. ಆದರೆ ಇದಕ್ಕಿಂತ ದೊಡ್ಡದು ನಿಮ್ಮ ಒಳಗಿನ ಶಾಂತಿ. ರಾತ್ರಿ ನಿದ್ರೆ ಬರದ ದಿನಗಳು, ಮನಸ್ಸು ಸದಾ ಭಾರವಾಗಿರುವ ಅನುಭವ, ಇವುಗಳ ತೀವ್ರತೆ ಕಡಿಮೆಯಾಗುತ್ತದೆ. ನೀವು ಮತ್ತೆ ನಿಮ್ಮನ್ನೇ ಕಂಡುಕೊಳ್ಳುತ್ತೀರಿ. ನಿಮ್ಮ ಆತ್ಮದ ಧ್ವನಿಯನ್ನು ಕೇಳಲು ಪ್ರಾರಂಭಿಸುತ್ತೀರಿ. ಇದು ಯಾದೃಚ್ಛಿಕವಲ್ಲ. ಆರೋಗ್ಯ ಮತ್ತು ಆತ್ಮಬಲದ ವಿಷಯದಲ್ಲಿ ಮಕರ ಸಂಕ್ರಾಂತಿಯ ನಂತರ ನೀವು ನಿಮ್ಮ ದೇಹದ ಕಡೆ ಹೆಚ್ಚು ಗಮನ ಕೊಡಲು ಆರಂಭಿಸುತ್ತೀರಿ. ಹಿಂದೆ ನಿರ್ಲಕ್ಷ್ಯ ಮಾಡಿದ ಸಣ್ಣ ಸಮಸ್ಯೆಗಳು ಈಗ ನಿಮ್ಮ ಗಮನಕ್ಕೆ ಬರುತ್ತವೆ ಮತ್ತು ಸರಿಯಾದ ಪರಿಹಾರವೂ ಸಿಗುತ್ತದೆ. ಮಾನಸಿಕ ಒತ್ತಡ ಕಡಿಮೆಯಾಗುವುದರಿಂದ ದೇಹವೂ ಸ್ಪಂದಿಸುತ್ತದೆ. ಆತ್ಮಬಲವೆಂದರೆ ಕೇವಲ ಧೈರ್ಯವಲ್ಲ, ಅದು ನಾನು ಇದನ್ನು ದಾಟುತ್ತೇನೆ ಎಂಬ ನಿಶ್ಚಯ. ಈ ನಿಶ್ಚಯ ನಿಮ್ಮೊಳಗೆ ಮತ್ತೆ ಪ್ರಬಲವಾಗುತ್ತದೆ. ನೀವು ಮತ್ತೆ ನಿಮ್ಮ ಮೇಲೆ ನಂಬಿಕೆ ಇಡಲು ಕಲಿಯುತ್ತೀರಿ. ಅವಕಾಶಗಳು ಮತ್ತು ಅದೃಷ್ಟದ ವಿಷಯದಲ್ಲಿ ಕೆಲವೊಮ್ಮೆ ಅದೃಷ್ಟ ಬಾಗಿಲು ತಟ್ಟುವುದಿಲ್ಲ, ಅದು ನಿಮ್ಮ ಮುಂದೆ ನಿಂತಿರುತ್ತದೆ, ಆದರೆ ನೀವು ನೋಡುವ ಸ್ಥಿತಿಯಲ್ಲಿರಲ್ಲ. ಮಕರ ಸಂಕ್ರಾಂತಿಯ ನಂತರ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ. ಅದೇ ಅವಕಾಶಗಳನ್ನು ನೀವು ಬೇರೆ ಕಣ್ಣಿನಿಂದ ನೋಡುತ್ತೀರಿ. ಸಣ್ಣ ಮಾತುಕತೆ, ಒಂದು ಪರಿಚಯ, ಒಂದು ಪ್ರಯಾಣ, ಇವುಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಮುಂದಿನ ಭಾಗ ಬಹಳ ಮುಖ್ಯ. ಯಾವುದೇ ಸಂದರ್ಭವನ್ನು ಲಘುವಾಗಿ ಕಾಣಬೇಡಿ. ಆದರೆ ಮೇಷರಾಶಿಯವರೇ, ಕೆಲವು ಎಚ್ಚರಿಕೆಗಳು ಅಗತ್ಯ. ನಿಮ್ಮ ಸ್ವಭಾವದಲ್ಲಿರುವ ಅಹಂಕಾರ ಕೆಲವೊಮ್ಮೆ ನಿಮ್ಮನ್ನೇ ತಡೆಯಬಹುದು. ನನಗೆ ಎಲ್ಲವೂ ಗೊತ್ತು ಎಂಬ ಭಾವ ಬಿಟ್ಟು ಕೇಳುವ ಗುಣ ಬೆಳೆಸಿಕೊಳ್ಳಿ. ಮಾತಿನ ನಿಯಂತ್ರಣ ಬಹಳ ಮುಖ್ಯ. ಕೋಪದ ಕ್ಷಣದಲ್ಲಿ ಹೊರಡುವ ಒಂದು ಮಾತು ವರ್ಷಗಳ ಶ್ರಮವನ್ನು ಹಾಳು ಮಾಡಬಹುದು. ಅತಿಯಾದ ನಂಬಿಕೆ, ವಿಶೇಷವಾಗಿ ಹಣ ಮತ್ತು ಸ್ನೇಹದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ದೈವಿಕ ಕೃಪೆ ನಿಮ್ಮ ಜೊತೆ ಇದೆ, ಆದರೆ ಜಾಗೃತಿ ನಿಮ್ಮ ಜವಾಬ್ದಾರಿ. ಇಲ್ಲಿ ಸ್ವಲ್ಪ ನಿಲ್ಲಿ. ನೀವು ಈ ಮಾತುಗಳನ್ನು ಕೇಳುತ್ತಿದ್ದರೆ ದಯವಿಟ್ಟು ಕೊನೆಯವರೆಗೂ ಕೇಳಿ. ಇದು ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಜೀವನದ ಮಾರ್ಗದರ್ಶನ. ನಿಮ್ಮ ಆತ್ಮಕ್ಕೆ ಇದು ಬೇಕಾಗಿತ್ತು, ಅದಕ್ಕಾಗಿಯೇ ನೀವಿಲ್ಲಿದ್ದೀರಿ. ಈಗ ಒಂದು ಸರಳ ಆದರೆ ಶಕ್ತಿಶಾಲಿ ದೈವಿಕ ಪರಿಹಾರ. ಮಕರ ಸಂಕ್ರಾಂತಿಯ ನಂತರದ ಮೊದಲ 7 ದಿನಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಅರ್ಘ್ಯ ನೀಡಿ. ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು, ಅದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಕೆಂಪು ಹೂ ಸೇರಿಸಿ ಸೂರ್ಯನ ಕಡೆ ಮುಖ ಮಾಡಿ ಅರ್ಪಿಸಿ. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಒಂದು ಮಾತು ಹೇಳಿ: ನನ್ನ ಜೀವನದ ಅಂಧಕಾರ ಹೋಗಲಿ, ಬೆಳಕು ಬರಲಿ. ಸಾಧ್ಯವಾದರೆ ಆ ದಿನ ಒಂದು ದೀಪ ಹಚ್ಚಿ. ಯಾವುದೇ ವಿಶೇಷ ಮಂತ್ರ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ, ಭಕ್ತಿಯೇ ಮಂತ್ರ. ಆ ದಿನ ಯಾರಿಗಾದರೂ ಆಹಾರ ದಾನ ಮಾಡಿದರೆ ಅಥವಾ ಹಸಿದವನಿಗೆ ಸಹಾಯ ಮಾಡಿದರೆ ಅದರ ಫಲ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ಈ ಪರಿಹಾರವು ನಿಮ್ಮ ಜೀವನಕ್ಕೆ ನಿಧಾನವಾಗಿ ಬೆಳಕು ತರುತ್ತದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಈಗ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ, ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮಂತೆಯೇ ಸಂಕಟದಲ್ಲಿರುವ ಇನ್ನೊಬ್ಬ ಮೇಷರಾಶಿಯವರಿಗೆ ಇದು ತಲುಪಲಿ ಎಂದು ಶೇರ್ ಮಾಡಿ. ಕಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ, ಅದು ನಿಮ್ಮ ಭಕ್ತಿಯ ಸಂಕೇತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಇನ್ನೂ ಅನೇಕ ದೈವಿಕ ಸಂದೇಶಗಳು ಬರುತ್ತವೆ. ಕೊನೆಯಲ್ಲಿ ಒಂದು ಆಶೀರ್ವಾದ: ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ, ನಿಮ್ಮ ಶ್ರಮಕ್ಕೆ ಫಲ ಸಿಗಲಿ, ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿರಲಿ. ಸೂರ್ಯನ ಕೃಪೆ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ನೀವು ಒಂಟಿಯಲ್ಲ, ದೈವಿಕ ಶಕ್ತಿ ನಿಮ್ಮನ್ನು ಕೈಹಿಡಿದು ನಡೆಸುತ್ತಿದೆ.